ಈ ತರ ಒಂದು ಅವಕಾಶ ನೋಡಿ ಬಂದು ತಿಳ್ಕೊಳ್ಳಿ ಅಂತ. ಅವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಅದು ಸ್ಕೀಮ್ ಇರ್ಬೇಕೇನೋ, ಯಾಕೆ ಹೋಗೋದು, ಇದೇನಾದ್ರು ಇನ್ವೆಸ್ಟ್ಮೆಂಟ್ ಆ ಸ್ಕೀಮ್ಗಳಿರುತ್ತೆ, ಹೋಗೋದು ಬೇಡ ಅಂತ ಅವಾಗ ಯೋಚನೆ ಮಾಡ್ತಾ ಇದ್ದೆ ಬಿಗಿನಿಂಗ್ ಅಲ್ಲಿ. ಅವ್ರು ಕರಿಬೇಕಾದ್ರೆ ಸರಿ ಒಂದ್ 2 ಸಲ ಕರೆದಾಗ ಯೋಚನೆ ಮಾಡಿದೆ, ಇವ್ರು ಬೇಜಾರಾಗ್ಬಿಡ್ತಾರಲ್ಲ, ಒಂದ್ಸಲ ಪ್ಲಾನ್ ನೋಡೋಣ ಅಂತ ಅವ್ರ ಜೊತೆ ಹೋಗಿ ಪ್ಲಾನ್ ಕೂತ್ಕೊಂಡು ನೋಡಿದಾಗ ಎಲ್ಲಾರು ದುಡ್ಡು ಕಟ್ಟೋದೇನೋ ಹೇಳ್ತಾರೇನೋ ಕಾಯ್ತಾ ಇದೆ. ಎಲ್ಲೂ ಕಟ್ಟೋದು ಹೇಳಿಲ್ಲ. ದುಡ್ಡು ಏನಿರ್ಬೇಕು, ಜಸ್ಟ್ ನಾವು ಅಂಗಡಿಲಿ ಅಂದ್ರೆ ಅಂಗಡಿನ ಚೇಂಜ್ ಮಾಡಿ ಇದೊಂದು ಅವಕಾಶ ಬಳಸ್ಕೊಂಡು ಎಷ್ಟೊಂದು ಇನ್ಕಮ್ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಅವರು ಮಾತಾಡ್ತಾ ಇದ್ರು, ಪ್ರೆಸೆಂಟೇಶನ್ ಕೊಡ್ತಾ ಇದ್ರು ಕೂಡ ಸರಿಯಾಗಿ ಮಾತಾಡಕ್ ಬರ್ತಾ ಇರಲಿಲ್ಲ, ಆದ್ರೂ ಕೂಡ ಒಳ್ಳೆ ಇನ್ಕಮ್ ಮಾಡ್ತಾ ಇದ್ರು. ಅವ್ರು ಪ್ರೆಸೆಂಟೇಶನ್ ಕೊಡ್ತಾ ಇದ್ರು. ಅವಾಗ ಯೋಚನೆ ಮಾಡಿ ಸರಿ ಆಯ್ತು ಅಂತ ಜಾಯ್ನ್ ಆದೆ. ಜಾಯ್ನ್ ಆಗಿ ಜಸ್ಟ್ ಮನೆಗೆ ಯೂಸ್ ಮಾಡೋದು ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಅಷ್ಟು ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿರಲಿಲ್ಲ. ಮತ್ತು ಪದಾರ್ಥ ನೋಡಿ ಇಷ್ಟ ಆದ್ಮೇಲೆ ಏನ್ ಮಾಡಿದೆ ಅಂದ್ರೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಹೇಳ ಸ್ಟಾರ್ಟ್ ಮಾಡಿದೆ. ಅವರು ಕೆಲವೊಬ್ರು ಪ್ರಾಡಕ್ಟ್ ಗಳನ್ನ ಬಳಸಿದ್ರು. ಸ್ಟಾರ್ಟ್ ಮಾಡಿದ್ರು ಬಿಸ್ನೆಸ್. ಅಂದ್ರೆ ಈವ್ನಿಂಗ್ ಟೈಮ್, ಬೆಳಿಗ್ಗೆ ಸಂಜೆವರೆಗೆ ವರ್ಕ್, ಸಂಜೆ 6 ರಿಂದ 8 2 ಅವರ್ಸ್ ಏನ್ ಟೈಮ್ ಸಿಗುತ್ತೋ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದೆ. ಆ ಟೈಮ್ ನ ಬಳಸ್ಕೊಂಡು ಜನಗಳಿಗೆ ಹೋಗಿ ಪ್ರತಿನಿತ್ಯ ಒಂದ್ 2-3 ಮಾತಾಡಿಸ್ತಾ ಇದೆ ಸಂಜೆ ಟೈಮ್. ಈ ತರ ಮಾಡ್ತಾ ಬಂದೆ. ಫಸ್ಟ್ ಮಂತ್ 847 ರೂಪಾಯಿ ಬಂತು. ತುಂಬಾ ಖುಷಿ ಆಯ್ತು. ಆ 847 ರೂಪಾಯಿನ ತೋರಿಸಿ ಸಾಕಷ್ಟು ಜನ ತೋರಿಸಿ ನೋಡಿ, ಜಸ್ಟ್ ಪ್ರಾಡಕ್ಟ್ ಚೇಂಜ್ ಮಾಡಿದ್ರೆ ನನ್ಗೆ 25,000 ಸಂಬಳ ಬರ್ತಾ ಇದ್ರು ಕೂಡ 847 ರೂಪಾಯಿನ ಹೈಟ್ ಮಾಡಿ ತೋರಿಸಿ ಒಂದು 10-15 ಜನಕ್ಕೆ ಹೇಳಿ ಅಲ್ಲಿ ಸಾಕಷ್ಟು ಜನ ಈ ಒಂದು ಸಿಸ್ಟಮ್ ಬಂದ್ರು. ಅದ್ರಲ್ಲಿ ಕೆಲವೊಬ್ರು ಬೇಡ ಅಂತ ಹೇಳಿದ್ರು, ಕೆಲವೊಬ್ರು ಮಾಡೋಣ ಅಂತ ಹೇಳ್ತಾ ಇದ್ರು. ಇದ್ರಲ್ಲೇನು ಯಾರು ಬೇಕಾದ್ರೆ ಮಾಡ್ಬೋದು, ಯಾರು ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಜೊತೆ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಮಂತ್ 3,000 ಚಿಲ್ಲರೆ ಬಂತು, 4,000 ಬಂತು, 7,000 ಬಂತು. ಹೀಗೆ ಹೋಗ್ತಾ 11, 14, 18 ಈ ತರ ಒಂದು 11-12 ತಿಂಗಳು ಇನ್ಕಮ್ 28,000 ಕ್ರಾಸ್ ಆಯ್ತು. ಅಲ್ಲಿ 25,000 ಬರ್ತಾ ಇದ್ದು, 28,000 ಬರ್ತಾ ಇದೆಯಲ್ಲ, ಯೋಚನೆ ಮಾಡ್ತಾ ಇದ್ದೆ. ಇನ್ನೊಂದು ತಿಂಗಳು 41,000 ಬಂತು. ಅವಾಗ ಯೋಚನೆ ಮಾಡಿದೆ, ನನ್ಗೆ ಏನಾದ್ರು ಒಂದು 50,000-60,000 ಸಂಬಳ ಬೇಕು ಅಂದ್ರೆ 10 ವರ್ಷ ಮಾಡಿದ್ರು ಬರಲ್ಲ ಅಂತ ಹೇಳಿ ಡಿಸೈನ್ ಮಾಡಿ ಫುಲ್ ಟೈಮ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಇನ್ಕಮ್ ಸ್ಟಾರ್ಟ್ ಆಯ್ತು. 64, 65, 70 ಚಿಲ್ಲರೆ, 90 ಈ ತರ ಹೈಯೆಸ್ಟ್ ಇನ್ಕಮ್ 2,06,000 ಟಚ್ ಮಾಡಿದ್ದೀನಿ. ಅದೇ ತರ 7 ದೇಶ ವಿದೇಶ ಪ್ರವಾಸ ಹೋಗಿ ಬಂದಿದ್ದೀನಿ. 2 ಕಾರ್ ಅಚೀವ್ ಮಾಡಿದೀನಿ. ಇದೇನೇ ಮಾಡಿದ್ರು ಕೂಡ ನಮ್ಗೇನಂದ್ರೆ ಇನ್ನು ಬಿಗಿನಿಂಗ್ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇದೆ ವರ್ಕ್ ಮಾಡೋದು, ಮಾಡಿ ತೋರ್ಸೋಣ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಇವತ್ತು ಬಂದಿದ್ರು ಡಿಸಿಷನ್ ತಗೊಳ್ಳಿ, ಏನ್ ವರ್ಕ್ ಮಾಡ್ತಾ ಇದ್ರು ಜೊತೆಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಫ್ರೀ ಟೈಮ್ ಅಲ್ಲಿ ಅಂದ್ರೆ ಏನ್ ಸಮಯ ವೇಸ್ಟ್ ಮಾಡ್ತಾ ಇದ್ರು ಆ ಸಮಯನ ಬಳಸ್ಕೊಳ್ಳಿ. ಸಾಕಷ್ಟು ಜನ ಏನಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ, ಇಷ್ಟು ಸಂಬಳ ಬರ್ತಾ ಇದೆ, ಇಷ್ಟಲ್ಲಿ ಜೀವನ ನಡೆಸೋಣ ಅಂತ. ಸ್ನೇಹಿತರ ಸಮಯ ಯಾವ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಕಾಸ್ಟ್ಲಿ ಆಗ್ತಾ ಇರುತ್ತೆ. ಒಂದೇ ಜಾಬ್ ನ ನಂಬಾರ್ದು, ಒಂದೇ ಬಿಸ್ನೆಸ್ ನ ಮಾಡಬಾರ್ದು. ಜೊತೆಗೆ ಅಡಿಷನಲ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಮತ್ತೆ ಏನ್ ಕೆಲಸ ಮಾಡೋದು ಕೂಡ ಅದನ್ನ ಶ್ರದ್ಧೆಯಿಂದ ನಾವು ಮಾಡೋದ್ರಿಂದ ಸಕ್ಸಸ್ ಸಿಗುತ್ತೆ. ಆ ಸಮಯನ ಸರಿಯಾಗಿ ಬಳಸ್ಕೊಂಡು ಎಲ್ಲರೂ ಕೂಡ ಸಕ್ಸಸ್ ಆಗಿ ಇನ್ಕಮ್ ಮಾಡಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.